ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಬಹಳ ಮುಖ್ಯವಾದ ಜ್ಯೋತಿಷ್ಯ ಘಟನೆಯ ಬಗ್ಗೆ ಮಾತಾಡೋಣ. ಅದೇ 2026ರಲ್ಲಿ ಆಗಲಿರುವ ಮಂಗಳನ ಮಕರ ರಾಶಿ ಸಂಚಾರ. ಇದ್ರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ ಬನ್ನಿ. ಸರಿ, ಹಾಗಾದ್ರೆ ಇವತ್ತು ನಾವು ಏನೇನ್ ಬಗ್ಗೆ ಮಾತಾಡ್ತೀವಿ ಅಂತ ನೋಡೋಣ. ಮೊದಲು ಈ ಮಂಗಳ ಸಂಚಾರ ಅಂದ್ರೆ ಏನು, ಯಾವಾಗಾಗುತ್ತೆ ಅಂತ ತಿಳ್ಕೊಂಡು ಆಮೇಲೆ ಒಂದೊಂದೇ ರಾಶಿಯ ಮೇಲೆ ಇದರ ಪ್ರಭಾವ ಹೇಗಿರುತ್ತೆ ಅಂತ ನೋಡೋಣ. ಬನ್ನಿ ಶುರು ಮಾಡೋಣ. ಆಕಾಶದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗೋಕೆ ತಯಾರಾಗ್ತಿದೆ. ಈ ದಿನಾಂಕಗಳನ್ನ ಎಲ್ಲಾಂದ್ರೂ ನೋಟ್ ಮಾಡಿಟ್ಕೊಳ್ಳಿ, ಯಾಕಂದ್ರೆ ಈ ಸಮಯದಲ್ಲಿ ಮಂಗಳ ಗ್ರಹ ತನ್ನ ಅತ್ಯಂತ ಪವರ್ಫುಲ್ ಪೊಸಿಷನ್ಗೆ ಇರುತ್ತೆ. ಇದು ಸುದೀರ್ಘ ಕಾಲ ಇರುತ್ತೆ ಕೂಡ. ಹೌದು, ಬರೋಬ್ಬರಿ 48 ದಿನಗಳ ಕಾಲ. ಈ ಇಡೀ 48 ದಿನಗಳ ಕಾಲ ಮಂಗಳನ ಪ್ರಭಾವ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ. ಇದು ಪ್ರತಿ 2 ವರ್ಷಕ್ಕೊಮ್ಮೆ ಮಾತ್ರ ಆಗೋದು, ಹಾಗಾಗಿ ಇದು ತುಂಬಾನೇ ವಿಶೇಷ. ಸರಿ, ಈ ಸಂಚಾರದ ಪರಿಣಾಮ ಏನು ಅಂತ ತಿಳ್ಕೊಳ್ಳೋಕೆ ಮುಂಚೆ ಮಂಗಳ ಗ್ರಹ ಅಂದ್ರೆ ಏನು, ಅದರ ಸ್ವಭಾವ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಬನ್ನಿ ಅದರ ಬಗ್ಗೆ ಮೊದಲು ನೋಡೋಣ. ಇಲ್ಲಿ ನೋಡಿ, ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಮಂಗಳ ಗ್ರಹಕ್ಕೆ ಕೆಲವು ರಾಶಿಗಳಲ್ಲಿ ತುಂಬಾನೇ ಬಲ ಇರುತ್ತೆ, ಕೆಲವು ರಾಶಿಗಳಲ್ಲಿ ಬಲ ಕಡಿಮೆ ಇರುತ್ತೆ. ಮಕರ ರಾಶಿ ಇದೆಯಲ್ಲ, ಅದು ಮಂಗಳನಿಗೆ ಅತ್ಯಂತ ಬಲ ಕೊಡುವ ಜಾಗ. ಜ್ಯೋತಿಷ್ಯದಲ್ಲಿ ಇದನ್ನ ಉಚ್ಚ ಸ್ಥಿತಿ ಅಂತ ಕರೀತಾರೆ. ಅಂದ್ರೆ ಮಂಗಳ ತನ್ನ ಪೀಕ್ ಪವರ್ನಲ್ಲಿರ್ತಾನೆ. ಹಾಗಾದ್ರೆ ಮಂಗಳ ಅಂದ್ರೇನು? ಅದು ಧೈರ್ಯ, ಶಕ್ತಿ, ಟೆಕ್ನಾಲಜಿ ಎಲ್ಲವನ್ನೂ ಸೂಚಿಸುತ್ತೆ. ಅಂದ್ರೆ ಪಾಸಿಟಿವ್ ಸೈಡ್. ಆದ್ರೆ ನೆಗೆಟಿವ್ ಸೈಡ್ ಕೂಡ ಇದೆ. ಅಹಂಕಾರ, ಕೋಪ, ಆತುರ ಇವೆಲ್ಲವೂ ಮಂಗಳನ ಗುಣಗಳೇ. ಅಷ್ಟೇ ಅಲ್ಲ, ರಕ್ತ, ದಕ್ಷಿಣ ದಿಕ್ಕು, ಕೆಂಪು ಬಣ್ಣ ಇವೆಲ್ಲವೂ ಮಂಗಳನಿಗೆ ಸಂಬಂಧಿಸಿದ್ದು. ಸೊ ಇದೊಂದು ಕಾಂಪ್ಲೆಕ್ಸ್ ಆದ ಪವರ್ಫುಲ್ ಆದ ಗ್ರಹ. ಈ ಸಲದ ಸಂಚಾರ ಯಾಕೆ ಇಷ್ಟು ವಿಶೇಷ ಅಂದ್ರೆ 3 ಮುಖ್ಯ ಕಾರಣಗಳಿವೆ. ಒಂದು, ಮಂಗಳ ಉಚ್ಚ ಸ್ಥಿತಿಯಲ್ಲಿ, ಅಂದ್ರೆ ಫುಲ್ ಪವರ್ನಲ್ಲಿರ್ತಾನೆ. 2, ಅವನ್ ಇರೋದು ಮಕರ ರಾಶಿಯಲ್ಲಿ, ಅದು ಶನಿಯ ಮನೆ. ಶನಿ ಅಂದ್ರೆ ಶಿಸ್ತು, ಫೋಕಸ್. ಸೊ ಮಂಗಳನ ಶಕ್ತಿಗೆ ಶನಿಯ ಶಿಸ್ತು ಸೇರುತ್ತೆ. 3ನೇದು, ಈ ಸಮಯದಲ್ಲಿ ಮಂಗಳ ಅಸ್ತಂಗತನಾಗಿರ್ತಾನೆ. ಅಂದ್ರೆ ಸೂರ್ಯನಿಗೆ ತುಂಬಾ ಹತ್ರದಲ್ಲಿರ್ತಾನೆ. ಇದರಿಂದಾಗಿ ಆ ಕೋಪ, ಆ ಶಕ್ತಿ ಹೊರಗ್ಬರೋದಕ್ಕಿಂತ ಒಳಗೆ ಕುದಿಯೋ ಸಾಧ್ಯತೆ ಇರುತ್ತೆ. ಇದು ತುಂಬಾನೇ ಫೋಕಸ್ಡ್ ಆದ, ಆದ್ರೆ ಸ್ವಲ್ಪ ವಾಲಟೈಲ್ ಎನರ್ಜಿಯನ್ನ ಸೃಷ್ಟಿ ಮಾಡುತ್ತೆ. ಸರಿ, ಹಾಗಾದರೆ ರಾಶಿಗಳ ಮೇಲೆ ಇದರ ಪ್ರಭಾವ ಹೇಗಿರುತ್ತೆ ಅಂತ ನೋಡೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಮಂಗಳ ಅವರ 10ನೇ ಮನೆಯಲ್ಲಿ ಸಂಚರಿಸ್ತಾನೆ. 10ನೇ ಮನೆ ಅಂದ್ರೆ ಅದು ವೃತ್ತಿ, ಕೆಲಸ, ಸಮಾಜದಲ್ಲಿ ನಮ್ಮ ಸ್ಥಾನಮಾನ ಇವೆಲ್ಲವನ್ನೂ ಸೂಚಿಸುತ್ತೆ. ಮೇಷರಾಶಿಯವರಿಗೆ ಇದು ವೃತ್ತಿ ಜೀವನದಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಬಹುದು. ಪ್ರಮೋಷನ್, ಹೊಸ ಜವಾಬ್ದಾರಿಗಳು ಇವೆಲ್ಲ ಸಿಗೋ ಸಾಧ್ಯತೆ ಇದೆ. ಆದರೆ ಇದೇ ಸಮಯದಲ್ಲಿ ಕೆಲಸದ ಮೇಲೆ ಗಮನ ಜಾಸ್ತಿಯಾಗಿ ಕುಟುಂಬವನ್ನ ನಿರ್ಲಕ್ಷಿಸೋ ಅಪಾಯವೂ ಇದೆ. ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಮಸ್ಯೆಗಳು, ಅಸಿಡಿಟಿ, ಗ್ಯಾಸ್ ಇವುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ಗಮನದಲ್ಲಿಟ್ಕೊಳ್ಬೇಕು. ಈ ಸಮಯದಲ್ಲಿ ಹಿಂದೆ ಆದ ಅವಮಾನಗಳಿಗೆ ಅಥವಾ ಸೋಲುಗಳಿಗೆ ಸೇಡು ತೀರಿಸ್ಕೊಳ್ಬೇಕು ಅನ್ನೋ ಭಾವನೆ ಹೆಚ್ಚಾಗಬಹುದು. ಆದ್ರೆ ಆ ದಾರಿಯಲ್ಲಿ ಹೋದ್ರೆ ಅದು ನಮ್ಮ ಹೆಸರಿಗೆ ಕೆಟ್ಟದ್ ಮಾಡಬಹುದು. ಸೊ ಆ ಆಲೋಚನೆಯನ್ನ ಕಂಟ್ರೋಲ್ ಮಾಡೋದು ಬಹಳ ಮುಖ್ಯ. ಹಾಗಾದ್ರೆ ಈ ಎನರ್ಜಿಯನ್ನ ಪಾಸಿಟಿವ್ ಆಗಿ ಬಳಸ್ಕೊಳ್ಳಕ್ಕೆ ಏನ್ ಮಾಡಬಹುದು? ಮಂಗಳವಾರ ಉಪವಾಸ ಮಾಡೋದು, ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ, ಹನುಮಾನ್ ಚಾಲೀಸ ಪಠಣ ಮಾಡೋದು ಒಳ್ಳೆಯದು. ಹಾಗೇನೆ ಬೀದಿ ನಾಯಿಗಳಿಗೆ ಅಥವಾ ಬಡವರಿಗೆ ಆಹಾರ ಕೊಡೋದ್ರಿಂದಲೂ ಮಂಗಳನ ನೆಗೆಟಿವ್ ಪ್ರಭಾವವನ್ನ ಕಡಿಮೆ ಮಾಡ್ಕೊಳ್ಳಬಹುದು. ಈಗ ವೃಷಭ ರಾಶಿಯವರ ಬಗ್ಗೆ ನೋಡೋಣ. ಇವರಿಗೆ ಮಂಗಳನು 9ನೇ ಮನೆಯಲ್ಲಿ ಸಂಚರಿಸ್ತಾನೆ. 9ನೇ ಮನೆ ಅಂದ್ರೆ ಭಾಗ್ಯ, ಉನ್ನತ ಶಿಕ್ಷಣ, ತಂದೆ, ಗುರುಗಳು, ದೂರ ಪ್ರಯಾಣ ಈ ಎಲ್ಲಾ ವಿಷಯಗಳನ್ನ ಇದು ಸೂಚಿಸುತ್ತೆ. ಸೊ ವೃಷಭ ರಾಶಿಯವರಿಗೆ ವಿದೇಶ ಪ್ರಯಾಣದ ಯೋಗ ಅಥವಾ ಉನ್ನತ ಶಿಕ್ಷಣದಲ್ಲಿ ಯಶಸ್ಸು ಸಿಗೋ ಸಾಧ್ಯತೆಗಳಿವೆ. ಆದ್ರೆ ಮನೆಯಲ್ಲಿ ಸ್ವಲ್ಪ ಉದ್ವಿಗ್ನತೆ, ವಾದವಿವಾದಗಳು ಹೆಚ್ಚಾಗ್ಬೋದು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದು, ನನಗೆ ಎಲ್ಲ ಗೊತ್ತು ಅನ್ನೋ ಅಹಂಕಾರವನ್ನ ಬಿಡಬೇಕು. ಹೌದು, ಇದೊಂದು ನೇರವಾದ ಎಚ್ಚರಿಕೆ. ಮಂಗಳನ ಈ ಉಚ್ಚಸ್ಥಿತಿಯು ಅಹಂಕಾರವನ್ನು ಹೆಚ್ಚಿಸಬಹುದು. ಹಾಗಾಗಿ ವಿನಯದಿಂದ ಇರೋದು ಬಹಳ ಮುಖ್ಯ. ಮನೆಯಲ್ಲಿ ಶಾಂತಿಯ ವಾತಾವರಣ ಕಾಪಾಡ್ಕೊಳ್ಳೋಕೆ ಮನೆಯಲ್ಲೇ ಸತ್ಯನಾರಾಯಣ ವ್ರತ ಮಾಡೋದು ಅಥವಾ ಶಾಂತಿ ಹೋಮ ಮಾಡಿಸೋದು ಒಳ್ಳೆಯದು. ಒಂದು ತೀರ್ಥಯಾತ್ರೆಗೆ ಹೋಗಿ ಬರೋದು ಕೂಡ ಒಳ್ಳೆ ಪರಿಹಾರ. ಜೊತೆಗೆ ಏನಾದರೂ ದಾನಧರ್ಮ ಮಾಡೋದು ಕೂಡ ಪಾಸಿಟಿವ್ ಎನರ್ಜಿಯನ್ನ ಹೆಚ್ಚಿಸುತ್ತೆ. ಮುಂದಿನದು ಮಿಥುನ ರಾಶಿ. ಇವರಿಗೆ ಈ ಸಂಚಾರ ಸ್ವಲ್ಪ ಇಂಟೆನ್ಸ್ ಆಗಿರುತ್ತೆ. ಯಾಕಂದ್ರೆ ಮಂಗಳನು 8ನೇ ಮನೇಲಿರ್ತಾನೆ.
8ನೇ ಮನೆ ಅಂದ್ರೆ ಹಠಾತ್ ಬದಲಾವಣೆಗಳು, ಅನಿರೀಕ್ಷಿತ ಘಟನೆಗಳ ಜಾಗ. ಹಾಗಾಗಿ ಮಿಥುನ ರಾಶಿಯವರಿಗೆ ಹಠಾತ್ತಾಗಿ ಹಣ ಬರುವ ಸಾಧ್ಯತೆ ಇದೆ, ಬಹುಶಃ ಪಿತ್ರಾರ್ಜಿತ ಆಸ್ತಿಯಿಂದ ಅಥವಾ ಬೋನಸ್ ರೂಪದಲ್ಲಿ. ಆದ್ರೆ ಇನ್ನೊಂದು ಕಡೆ ಮಾತಿನ ಮೇಲೆ ಹಿಡಿತ ತಪ್ಪಿದ್ರೆ ಒಂದೇ ಒಂದು ಕಠಿಣ ಮಾತಿನಿಂದ ಸಂಬಂಧಗಳು ಮುರಿದು ಹೋಗುವ ಅಪಾಯವೂ ಇದೆ. ವೃತ್ತಿ ಜೀವನದಲ್ಲಿ ತುಂಬಾ ಗೊಂದಲಮಯವಾಗಿದ್ದ ಪರಿಸ್ಥಿತಿ ಇದ್ದಕ್ಕಿದ್ದಂತೆ ಅನುಕೂಲಕರವಾಗಿ ಬದಲಾಗಬಹುದು. ಆರೋಗ್ಯದ ವಿಚಾರದಲ್ಲಿ ತುಂಬಾನೇ ಎಚ್ಚರಿಕೆ ಬೇಕು. ಅಪಘಾತ, ಸರ್ಜರಿ ಅಥವಾ ಹಾರ್ಮೋನುಗಳ ಸಮಸ್ಯೆಗಳ ಬಗ್ಗೆ ಗಮನ ಇರಲಿ. ಈ ಸಮಯದಲ್ಲಿ ಮಾತುಗಳಿಗೆ ಸಿಕ್ಕಾಪಟ್ಟೆ ಶಕ್ತಿಯಿರುತ್ತೆ. ಒಂದು ಮಾತು ಸಂಬಂಧವನ್ನ ಬೆಸೆಯಬಹುದು, ಇನ್ನೊಂದು ಮಾತು ಮುರಿಯಬಹುದು. ಹಾಗಾಗಿ ಪ್ರತಿಯೊಂದು ಮಾತನ್ನು ಆಡುವ ಮುನ್ನ ಯೋಚನೆ ಮಾಡೋದು ಅತೀ ಅವಶ್ಯಕ. ಆರೋಗ್ಯದ ಬಗ್ಗೆ ಯಾಕೆ ಅಷ್ಟು ಎಚ್ಚರಿಕೆ ಬೇಕು ಅಂದ್ರೆ, ಅಪಘಾತ ಅಥವಾ ಸರ್ಜರಿಯ ಸಾಧ್ಯತೆ ಇರುತ್ತೆ. ರಕ್ತಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು, ಹಾರ್ಮೋನ್ಗಳ ಏರುಪೇರು ಅಥವಾ ಖಾಸಗಿ ಅಂಗಗಳ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಬೇಕು. 8ನೇ ಮನೆಯ ಸಂಚಾರವು ದೇಹದೊಳಗೆ ಅಡಗಿರುವ ಸಮಸ್ಯೆಗಳನ್ನ ಹೊರಗೆ ತರಬಹುದು. ಸರಿ, ನಾವು 3 ರಾಶಿಗಳ ಬಗ್ಗೆ ನೋಡಿದ್ವಿ. ಆದ್ರೆ ರಾಶಿ ಯಾವುದೇ ಇರ್ಲಿ, ಈ ಮಂಗಳನ ಪ್ರಬಲವಾದ ಶಕ್ತಿಯನ್ನ ನಾವೆಲ್ಲರೂ ಹೇಗೆ ಬಳಸ್ಕೋಬಹುದು? ಇದರಿಂದ ಕಲಿಬೇಕಾದ ಪಾಠವಾದ್ರೂ ಏನು? ನೋಡಿ, ಇದೊಂದು ಅಪಾರವಾದ ಶಕ್ತಿ, ಶಿಸ್ತುಬದ್ಧವಾದ ಶಕ್ತಿ. ಪ್ರಶ್ನೆ ಇರೋದು ಈ ಶಕ್ತಿಯನ್ನ ನಾವು ಉಪಯೋಗಿಸ್ತೀವಿ ಅನ್ನೋದ್ರಲ್ಲಿ. ಇದನ್ನ ಏನನ್ನಾದ್ರೂ ನಿರ್ಮಾಣ ಮಾಡೋಕೆ ಬಳಸ್ತೀವಾ ಅಥವಾ ವಿನಾಶಕಾರಿ ಸಂಘರ್ಷಗಳಿಗೆ ಬಳಸ್ತೀವಾ? ಅಂತಿಮವಾಗಿ ಈ ಸಂಚಾರ ನಮ್ಗೆಲ್ಲರಿಗೂ ಒಂದು ಅದ್ಭುತವಾದ ಅವಕಾಶವನ್ನ ಕೊಡುತ್ತೆ. ನಮ್ಮೊಳಗಿನ ಕೋಪ, ಆತುರ, ಆ ಕಚ್ಚಾ ಶಕ್ತಿಯನ್ನ ಒಂದು ಶಿಸ್ತುಬದ್ಧವಾದ, ಫೋಕಸ್ಡ್ ಆದ ಕ್ರಿಯೆಯಾಗಿ ಪರಿವರ್ತಿಸ್ಕೊಳ್ಳೋಕೆ ಇದೊಂದು ಸುವರ್ಣ ಅವಕಾಶ. ಇದನ್ನ ಯಾರು ಸರಿಯಾಗಿ ಬಳಸ್ಕೊಳ್ತಾರೋ ಅವರು ಈ ಅವಧಿಯನ್ನ ಯಶಸ್ವಿಯಾಗಿ ದಾಟ್ತಾರೆ.